what are the applications of artificial intelligence in different sectors, especially in healthcare ಅಥವಾ ಮೆಡಿಕಲ್ ಸೆಕ್ಟರ್. ಮೆಡಿಕಲ್ ಫೀಲ್ಡ್ ನಲ್ಲಿ ವಿಲ್ ಬಿ ಯೂಸಿಂಗ್ ಟು ಡಿಟೆಕ್ಟ್. ನಿಮ್ಗೆ ಮಷಿನ್ಸ್ ಎಲ್ಲ ಬರುತ್ತಲ್ವಾ, ಸಿಟಿ ಕಂಪ್ಯೂಟರ್ ಸಿಟಿ ಸ್ಕ್ಯಾನಿಂಗ್ ಎಲ್ಲ ಬರುತ್ತಲ್ವಾ, ಕಂಪ್ಯೂಟರ್ ಟೊಮೋಗ್ರಫಿಕ್ ಇಮೇಜಸ್ ಏನ್ ತೆಗಿತೀವಿ. ಸೊ ದಟ್ ಈಸ್ ಎ ಪಾರ್ಟ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ವಾ. ಬ್ರೈನ್ ನೀವು ಸ್ಕ್ಯಾನಿಂಗ್ ಮಾಡ್ತಾ ಹೋದ್ರೆ ಸೊ ಇಟ್ ವಿಲ್ ಪ್ರೊವೈಡ್ 100 ಡಿಫರೆಂಟ್ ಟೈಪ್ಸ್ ಆಫ್ ಇಮೇಜಸ್. ಬ್ರೈನ್ ನ ಒಳಗಡೆ ಏನಾದ್ರು ಇಫ್ ಯು ಹ್ಯಾವ್ ಕ್ಯಾನ್ಸರ್ ಆರ್ ಸಮಥಿಂಗ್ ಲೈಕ್ ದಟ್, ಸೊ ಇಟ್ ವಿಲ್ ಪ್ರೊವೈಡ್ ಇಮೇಜಸ್ ಅಲ್ವಾ, ಮೆಡಿಕಲ್ ಇಮೇಜಸ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ. ಅಂಡ್ ಸೊ ಇಟ್ ಕ್ಯಾನ್ ಕಲೆಕ್ಟ್ ಆಲ್ ದ ಡಾಟಾಸ್. ನಿಮ್ಮ ಲೈಫ್ ಅಲ್ಲಿ ಎಷ್ಟು ತರದ ಕಾಯಿಲೆಗಳಿಂದ ನೀವು ಒದ್ದಾಡಿದಿರಿ, ಸೊ ಅದನ್ನ ಹಿಸ್ಟ್ರಿ ಇರಬೇಕು. ಸೊ ಹಿಸ್ಟ್ರಿ ಇದ್ರೆ ಇಸ್ ಇಟ್ ಡೂ ದ ಫಾಲೋ ಅಪ್ಸ್ ಮಾಡೋದಕ್ಕೆ ಯೂಸ್ ಆಗತ್ತಾ. ಸಿ ಇಫ್ ಯು ಹ್ಯಾವ್ ಎ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಹತ್ರ ಹೋಯ್ತು ಅಂತ ಹೇಳಿದ್ರೆ ದಟ್ ದೇ ವಿಲ್ ಟೇಕ್ ಆಲ್ ಯುವರ್ ಹಿಸ್ಟ್ರಿ. ಸೊ ಫ್ರಮ್ ಹೌ ಮೆನಿ ಇಯರ್ಸ್ ಸೊ ಯು ಆರ್ ಫೇಸಿಂಗ್ ದಿಸ್ ಪ್ರಾಬ್ಲಮ್. ಸೊ ಮುಂಚೆ ಯಾವ್ದಾದ್ರು ಆಪರೇಷನ್ ಆಗಿತ್ತಾ, 30-40 years ಬಿಫೋರ್ ಆಪರೇಷನ್ ಆಗಿತ್ತಾ. ಸೊ ಎವ್ರಿಥಿಂಗ್ ವಿಲ್ ಬಿ ಸ್ಟೋರ್ಡ್ ಇನ್ ಯುವರ್ ಮಷೀನ್ಸ್ ಆರ್ ಕಂಪ್ಯೂಟರ್, ಕರೆಕ್ಟ್. ಸೊ ಅದರಿಂದ ಏನಾಗುತ್ತೆ, ಸೊ ಇಟ್ ವಿಲ್ ಹೆಲ್ಪ್ ಯು ಫಾರ್ ದ ಫರ್ದರ್ ಮೆಡಿಕೇಶನ್. ಸೊ ದೇರ್ ವಿ ಆರ್ ಯೂಸಿಂಗ್. ಸೊ ಇದನ್ನ ಬಿಟ್ಟಲ್ಲಿ ಏನ್ ಯೂಸ್ ಮಾಡ್ತೀವಿ ಹೆಲ್ತ್ ಕೇರ್ ಸೆಕ್ಟರ್ ನಲ್ಲಿ. ಝೂಮ್ ಮೀಟಿಂಗ್ ಇಸ್ ಆಲ್ಸೋ ಎನ್ ಎಕ್ಸಾಂಪಲ್ ಫಾರ್ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕರೆಕ್ಟ್ ಅಲ್ವಾ. ಸೊ ಅದನ್ನ ಕೂಡ ಮಾಡ್ತೀವಿ. ಫೈನಾನ್ಷಿಯಲ್ ಸೆಕ್ಟರ್ಸ್ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಫೈನಾನ್ಷಿಯಲ್ ಸೆಕ್ಟರ್, ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿ. ಸೊ ಏನಾದ್ರು ನಿಮ್ಮ ಅಕೌಂಟಿಗೆ ಯಾರಾದ್ರೂ ಇಫ್ ದೇ ಟ್ರೈ ಟು ಲಾಗಿನ್, ಸೊ ಲಾಗಿನ್ ಆಗೋದಕ್ಕೆ ಬಂತು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಏನ್ ಬರುತ್ತೆ, ನಿಮಗೆ ಮೆಸೇಜ್ ಬರುತ್ತೆ ಅಲ್ವಾ. ಸೊ ನಿಮಗೆ ಪಾಸ್ವರ್ಡ್, ATM ಪಾಸ್ವರ್ಡ್ 2456 ಇರುತ್ತೆ. 2455 ಹೊಡೆದ್ರೆ ರಾಂಗ್ ಬರುತ್ತೆ, ಓಕೆ, ನಿಮಗೆ ಮೆಸೇಜ್ ಬರುತ್ತೆ ಫೋನಿಗೆ. ಸೊ ಮೆಷಿನ್ಸ್ ವಿಲ್ ಡಿಟೆಕ್ಟ್ ದಟ್ ಯು ಹ್ಯಾವ್ ಅಟೆಂಪ್ಟೆಡ್ ಒನ್ ರಾಂಗ್ ಅಟೆಂಪ್ಟ್ ಮಾಡಿದೀರಾ ಅಂತ ಮೆಸೇಜ್ ಬರುತ್ತೆ. ಸೊ ಎರಡನೇ ಸಲ ಮಾಡಿದ್ರೆ if you type wrong password for second time, again you will get message ಅಲ್ವಾ. ಸೊ ಎರಡನೇ ಸಲ ಅಟೆಂಪ್ಟ್ ಮಾಡ್ತಾ ಇದಾರೆ ಅಂತ ಹೇಳಿ ದಟ್ ಮೆಷಿನ್ ಈಸ್ ಲರ್ನಿಂಗ್. 3 ಸಲ ಅಟೆಂಪ್ಟ್ ಮಾಡಿದ್ರೆ ಇಫ್ ಯು ಟೈಪ್ ರಾಂಗ್ ಪಾಸ್ವರ್ಡ್, ATM ಪಾಸ್ವರ್ಡ್ ಫಾರ್ 3 times, ಅಕೌಂಟ್ ಫ್ರೀಸ್ ಆಗುತ್ತೆ. ಆಮೇಲೆ ನೀವು ಹ್ಯಾವ್ ಟು ಅಪ್ರೋಚ್ ದ ಬ್ಯಾಂಕ್, ಕರೆಕ್ಟ್ ಅಲ್ವಾ. ಸೊ ದಿಸ್ ಪ್ರೋಸೆಸ್ ಹ್ಯಾಸ್ ಬೀನ್ ಇನಿಷಿಯೇಟೆಡ್ ಬೈ ಮಷೀನ್ಸ್. How they will get to know first time, second time, third time, alwa, because of artificial intelligence. So that can be a best example for your fraud detection. So ivaga innu munde hogi ಒಂದು ಹೆಜ್ಜೆನ ಇಟ್ಕೋತಾ ಇದ್ದಾರೆ ದಟ್ ಮೇ ಬಿ ಇನ್ ಫ್ಯೂಚರ್ ಅಲ್ಲಿ ಅದು ಬರುತ್ತೆ. ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿ ನಿಮಗೆ ಪಾಸ್ವರ್ಡ್ ಅನ್ನ ನೀವೇನು ಹಾಕ್ತೀರಿ ಅಲ್ವಾ, ಎಂಟರ್ ಮಾಡ್ತೀರಿ. ಫಾರ್ ಎಕ್ಸಾಂಪಲ್ 2456 ಇದ್ರೆ, ಸೊ ಯಾರಾದ್ರೂ ಒಬ್ಬ ನಿಮ್ಮ ಹಿಂದೆ ಕಳ್ಳ ಬಂದು ನಿಮ್ಮನ್ನ ಹಿಡ್ಕೊಂಡು ತೆಗಿ ಅಮೌಂಟ್ ಅಂತ ಹೇಳಿ ಹೆದರಿಸುವಾಗ, ಇನ್ ಫ್ಯೂಚರ್ ನಲ್ಲಿ ಈ ಪ್ಲಾನ್ ಇದೆ ದಟ್ ಇಟ್ ವಿಲ್ ಡೆಫಿನೆಟ್ಲಿ ಕಮ್. ಸೊ ನೀವು ಪಾಸ್ವರ್ಡ್ ಅನ್ನ ಎಂಟರ್ ಮಾಡೋ ಸಮಯದಲ್ಲಿ ಯುವರ್ ಪಾಸ್ವರ್ಡ್ ಇಸ್ 2456. ಸೊ ಇಫ್ ಯು ಎಂಟರ್ 6542, ಸೊ ಇಮಿಡಿಯೇಟ್ ಆಗಿ ನಿಮಗೆ ಪೊಲೀಸಿಗೆ ಕಾಲ್ ಹೋಗುತ್ತೆ. ಸೊ ದೇ ಆರ್ ಜನರೇಟಿಂಗ್ ದಟ್ ಟೆಕ್ನಾಲಜಿ. 2456 ನೀವು ಉಲ್ಟಾ ಹೊಡಿಬೇಕು ಯಾವಾಗ ಯಾರಾದ್ರೂ ಥೀಫ್ ನಮ್ ಜೊತೆ ಇದ್ದಾಗ. ಸೊ ದೇ ಆರ್ ಡೆವಲಪಿಂಗ್ ದಿಸ್ ಟೆಕ್ನಾಲಜಿ ಅಲ್ವಾ. ಸೊ ದಿಸ್ ವಿಲ್ ಹೆಲ್ಪ್ a lot. It is like a revolution in detection of fraud, especially in the financial sector alwa. So ನೀವು ಉಲ್ಟಾ ಹೊಡೆದ್ರೆ ಪಾಸ್ವರ್ಡ್ ಎರಡು ನಿಮಗೆ ಗೊತ್ತಿರುತ್ತೆ, 2456 ಗೊತ್ತಿರುತ್ತೆ, ಕಳ್ಳನಿಗೆ ಏನ್ ಗೊತ್ತಾಗುತ್ತೆ, ಅದು ಫಸ್ಟ್ ಟೈಮ್ ನಿಮ್ ಜೊತೆ ಇರ್ತಾನೆ. ನೀವು 6542 ಹೊಡೆದ್ರೆ ಇಮಿಡಿಯೇಟ್ ಆಗಿ ಅದು ಪೊಲೀಸ್ ಆಗಿ ಹೋಗಿ, ಸೊ ನೀವು 2-3 ಅಟೆಂಪ್ಟ್ ಮಾಡ್ತಾ ಇರ್ತೀರಾ, ಪ್ರೋಸೆಸ್ ಆಗ್ತಾ ಇರುತ್ತೆ, ಇಮಿಡಿಯೇಟ್ ಆಗಿ he can be caught. So to detect the fraud, especially in financial sector. Next, customer service chatbot. ಇವಾಗೆಲ್ಲ ನೋಡಿದೀರಾ. ಸೊ ಇಫ್ ಯು ಓಪನ್ ದ ಹೋಮ್ ಪೇಜ್, ಆನ್ಲೈನ್ ಹೋಮ್ ಪೇಜ್, ಕೆನರಾ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಓಪನ್ ಮಾಡಿದ್ರೆ, ಸೊ ವಿಲ್ ಗೆಟ್ ಎ ಪಾಪ್-ಅಪ್ chatbot, can I help you alwa. So that was basically generated by the machines because of artificial intelligence. And if you ask any questions, definitely you will get a particular answer. ಅದಕ್ಕೆ ಸಂಬಂಧಪಟ್ಟಾಗಿರೋಂತ, if you ask for the customer service number, if you ask for particular branch number, ಬೆಂಗಳೂರಲ್ಲಿ ನಿಮಗೆ ಬಸವನಗುಡಿ SBI ಬ್ಯಾಂಕ್ ನ if you ask the contact number, it will provide immediately alwa. So all these things are example for your artificial intelligence in financial sector. Transportation sector, best example Tesla self driving cars. So what are the specialities of self driving cars? ಇದೆಲ್ಲ ಗೊತ್ತಿರೋದೇ ನಿಮಗೆ, just I am making you in the form of notes ಅಷ್ಟೇ.
ಏನ್ ಸ್ಪೆಷಾಲಿಟಿ ಇರ್ಬೋದು ಆರ್ಟಿಫಿಷಿಯಲ್ ಸೆಲ್ಫ್ ಡ್ರೈವಿಂಗ್ ಕಾರ್ಸ್, ಪ್ಲಸ್ ನಿಮಗೆ ಡ್ರೈವರ್ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇರಲ್ಲ, ಆಟೋಮೆಟಿಕ್ ಆಗಿ ಬರುತ್ತೆ. ಸೊ ನೆಕ್ಸ್ಟ್ ಒನ್, ಇಟ್ ಇನ್ಕ್ಲೂಡ್ಸ್ ಸೋ ಮೆನಿ ಸೆನ್ಸಾರ್ಸ್, ಸೊ ಹೆವಿ ಸೆನ್ಸಾರ್ಸ್. ಸೊ ನಮಗೆ ಸೆನ್ಸರಿ ನರ್ವ್ಸ್ ಹೇಗಿದೆಯೋ, ನಾನು ನಿಮ್ಮನ್ನ ಟಚ್ ಮಾಡಿದ್ದು, ಸೊ ಬ್ರೈನ್ಗೆ ನಿಮಗೆ ಏನಾಗುತ್ತೆ, ಸೊ ಇಟ್ ವಿಲ್ ಬಿ ಫೀಡ್, ಸೊ ಡೆಫಿನೆಟ್ಲಿ ಇಟ್ ವಿಲ್ ಫೀಡ್ ಯುವರ್ ಬ್ರೈನ್ ದಟ್ ಸಂಬಡಿ ಇಸ್ ಟಚಿಂಗ್ ಯು. ಸೊ ಸ್ವಲ್ಪ ನಿಮಗೆ ಏನಾದ್ರು ಪಿಂಚ್ ಮಾಡಿದ್ರೆ ಅಲ್ವಾ, ಸ್ವಲ್ಪ ಫೈರ್ ಹಾಕಿದ್ರೆ, ಸೊ ವಿಲ್ ಗೆಟ್ ಟು ನೋ ಬ್ರೈನ್. ಸೊ ಇಟ್ ಈಸ್ ಬಿಕಾಸ್ ಆಫ್ ನ್ಯೂರಾನ್ಸ್. ಇನ್ ದ ಸೇಮ್ ವೇ ದೋಸ್ ಕಾರ್ಸ್ ವಿಲ್ ಇನ್ಕ್ಲೂಡ್ ಸೆನ್ಸಾರ್ಸ್. ಸೊ ಬೇರೆ ಯಾವ್ದಾದ್ರು ವೆಹಿಕಲ್ಸ್ ಹತ್ರ ಬಂದ್ರೆ ಏನ್ ಮಾಡುತ್ತೆ, ಇಮಿಡಿಯೇಟ್ಲಿ ಸೊ ಬ್ರೇಕ್ ಆಗುತ್ತೆ. ಸೊ ಇವಾಗ ಮಹೇಂದ್ರದಲ್ಲಿ ಜೀಪ್ಗಳು ಕೂಡ ಬಂದಿವೆ, ಸೆಲ್ಫ್ ಪಾರ್ಕಿಂಗ್ ಜೀಪ್ಸ್. ಸೊ ಜಸ್ಟ್ ನೀವು ಪಾರ್ಕಿಂಗ್ ಮೋಡ್ ಅನ್ನ ಆನ್ ಮಾಡಿ ಬಿಟ್ಬಿಟ್ರೆ, ಸೊ ಇಫ್ ನೋಬಡಿ ಇಸ್ ದೇರ್, ಯಾರು ಓಡಾಡ್ತಾ ಇಲ್ಲ ಅಂತ ಹೇಳಿದ್ರೆ, ಆಟೋಮೆಟಿಕ್ ಆಗಿ ಇಟ್ ವಿಲ್ ಕ್ಯಾಲ್ಕುಲೇಟ್ ದ ಪ್ಲೇಸ್ ಅಂಡ್ ಇಟ್ ವಿಲ್ ಪಾರ್ಕ್ ದ ವೆಹಿಕಲ್. ಕರೆಕ್ಟಾ? ಸೊ ಇಸ್ ಇಟ್ ನಾಟ್ ಅನ್ ಎಕ್ಸಾಂಪಲ್ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್? Similar kind of work it will do as at of our brains, alva. So this is also an example for transportation sector. Traffic management system. ಮೊನ್ನೆ ಒಂದು ಫೋಟೋವನ್ನ ತೋರಿಸಿದೆ, ನೆನಪಿದೆಯಾ ವಿಜಯನಗರದ್ದು? ಸೊ ಫುಟ್ ಪಾಲ್ ಅನ್ನ ರೆಡ್ಯೂಸ್ ಮಾಡೋದಕ್ಕೆ, ಟು ರೆಡ್ಯೂಸ್ ದ ಟ್ರಾಫಿಕ್ ಕಂಜೆಷನ್. ಸೊ ಕಂಜೆಷನ್ ಅನ್ನ ರೆಡ್ಯೂಸ್ ಮಾಡೋದಕ್ಕೂ ಕೂಡ ಏನ್ ಮಾಡುತ್ತೆ, ದೋಸ್ ಕ್ಯಾಮೆರಾಸ್ ಅಂಡ್ ಸೆನ್ಸಾರ್ಸ್ ವಿಚ್ ಆರ್ ಪ್ರೆಸೆಂಟ್ at the traffic signal, they will calculate the number of cars ಅಥವಾ vehicles. So 100 ಅಥವಾ 100ಕ್ಕಿಂತ ಜಾಸ್ತಿ ಬಂದ್ರೆ it will open up that particular path. Clear? So smart traffic management ಇಗೂ ಕೂಡ we are using artificial intelligence. So all these things you know, ನಿಮಗೆ ಗೊತ್ತಿರೋದೇನೆ, just it is in the form of notes ಅಷ್ಟೇ. So you know this as well. Retail and e-commerce, ಇದು ನಿಮಗೆ ಗೊತ್ತಿರೋದೆ. So if you open Amazon, so ಏನಾದ್ರು ಒಂದು ಶಾಪಿಂಗ್ ಮಾಡಿದ್ರೆ, ಶಾಪಿಂಗ್ ಮಾಡೋದು ಬೇಡ, ನೀವು ಓಪನ್ ಮಾಡಿ ಚೆಕ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ, ನೆಕ್ಸ್ಟ್ ಡೇ ಇಫ್ ಯು ಓಪನ್, ಏನಾದ್ರು ಆಫರ್ ಇದ್ದಾಗ ಓಪನ್ ಮಾಡಿದ್ರೆ, ನೀವೇನ್ ಚೆಕ್ ಮಾಡಿರ್ತೀರಲ್ಲ ಮಟೀರಿಯಲ್, ಇದಕ್ಕೆ ಮೇ ಬಿ ಕುಕ್ಕರ್ ಆಗಿರ್ಬೋದು, ಲೇಡೀಸ್ ಡ್ರೆಸ್ ಆಗಿರ್ಬೋದು, ಬಾಯ್ಸ್ ಆದ್ರೆ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಆಗಿರ್ಬೋದು, ಇಟ್ ವಿಲ್ ಪಾಪ್ ಅಪ್, ಇದನ್ನ ನೀವು ನೋಡಿದ್ರಿ ಅಂತ ಹೇಳಿ ಅಲ್ವಾ. ಸೊ ದಿಸ್ ಇಸ್ ಆಲ್ಸೋ ಎನ್ ಎಕ್ಸಾಂಪಲ್ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಯುವರ್ ರಿಟೇಲ್ ಅಂಡ್ ಇ ಕಾಮರ್ಸ್ ಸೆಕ್ಟರ್, ಇಸ್ ಇಟ್ ನಾಟ್? ಸೊ ದಟ್ ಈಸ್ ಆಲ್ಸೋ ಒನ್. ಸೊ ಪರ್ಸನಲೈಸ್ಡ್ ಪ್ರಾಡಕ್ಟ್, ಅದೇ ಹೇಳಿದ್ದು, ಏನಾದ್ರು ಒಂದು ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡೋದ್ರ ಬದಲಾಗಿ ಜಸ್ಟ್ ಇಫ್ ಯು ಓಪನ್ ಅಂಡ್ ಕ್ಲೋಸ್, ನೆಕ್ಸ್ಟ್ ಟೈಮ್ ಓಪನ್ ಆದಾಗ ಆ ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣನೇ ದಟ್ ಪರ್ಟಿಕ್ಯುಲರ್ ಥಿಂಗ್ ವಿಲ್ ಪಾಪ್ ಅಪ್. ಸೊ ದಟ್ ಈಸ್ ಒನ್ ಥಿಂಗ್. ಅಂಡ್ ವರ್ಚುವಲ್ ಶಾಪಿಂಗ್ ಅಸಿಸ್ಟೆಂಟ್ ಅಂಡ್ ಚಾಟ್ ಬೋರ್ಡ್ಸ್. ಸೊ ಇದು ಹಾಗೆ ಇರ್ಲಿ, ವರ್ಚುವಲ್ ರಿಯಾಲಿಟಿ ಬಗ್ಗೆ ಮಾತಾಡುವಾಗ ಇದನ್ನ ಡಿಸ್ಕಸ್ ಮಾಡ್ತೀನಿ. ಸೊ ಇನ್ನು ಮುಂದೆ ಯಾವ ರೀತಿ ಟೆಕ್ನಾಲಜಿ ಆಲ್ರೆಡಿ ಬಂದಿದೆ, ಬರುತ್ತೆ. ನೀವು ಶಾಪಿಂಗ್ ಮಾಲ್ಗೆ ಹೋಗುವಷ್ಟು, ಆಮೇಲೆ ಅಲ್ಲಿ ಹೋಗಿ ಡ್ರೆಸ್ ನ ಚೇಂಜ್ ಮಾಡ್ತೀವಲ್ವಾ, ವೇರ್ ಮಾಡಿ ನೋಡ್ತೀವಿ, ಸೊ ಅದರ ಅವಶ್ಯಕತೆ ಇರೋದಿಲ್ಲ. ವಿಲ್ ಗೆಟ್ ಸೋ ಮೆನಿ ಆಪ್ಷನ್ಸ್. ಯು ಹ್ಯಾವ್ ಟು ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಮಿರರ್, ಈ ಡೋರ್ ಏನಿದೆಯಲ್ಲ ಅಲ್ಲಿ ಹೋಗಿ ನಿಂತ್ಕೊಂತೀನಿ, ಐ ವಿಲ್ ಚೂಸ್ ದ ಕ್ಲಾತ್ಸ್. ಈಗ ಜೆಂಟ್ಸ್ ಇಂದ ಶರ್ಟ್ ಇದ್ರೆ ಐ ವಿಲ್ ಚೂಸ್ ದೋಸ್ ಶರ್ಟ್ಸ್ ವಿಚ್ ಆರ್ ಅವೈಲೇಬಲ್ ಇನ್ ಯುವರ್ ವಾರ್ಡ್ರೋಬ್. ವಾರ್ಡ್ರೋಬ್ ಅಲ್ಲಿ ಇರೋದನ್ನ ಆಪ್ಷನ್ಸ್ ಕೊಟ್ಟಿರ್ತಾರೆ, ನಾನು ಚೂಸ್ ಮಾಡಿ ಎದುರುಗಡೆ ನಿಂತ್ಕೊಂಡ್ರೆ ಮಿರರ್ ಅಲ್ಲಿ ನನ್ನ ಮೇಲೆ ಬಟ್ಟೆ ಹಾಕತ್ತೆ ಅದ್ರೊಳಗಡೆ. So it will say whether it will be exactly perfect for me or ಸ್ವಲ್ಪ ಲೂಸ್ ಆಗುತ್ತೋ ಟೈಟ್ ಆಗುತ್ತೋ ಅದನ್ನ ಅದೇ ಎಕ್ಸ್ಪ್ಲೈನ್ ಮಾಡುತ್ತೆ. ಸೊ ಡ್ರೆಸ್ ಚೇಂಜ್ ಮಾಡಿ ಒದ್ದಾಡ್ತಿದ್ವಲ್ಲ, ಅದೆಲ್ಲ ಇರೋದಿಲ್ಲ. ಸೊ ದೋಸ್ ಥಿಂಗ್ಸ್ ಕ್ಯಾನ್ ಬಿ ಡನ್ ಇನ್ ಯುವರ್ ಕಾಮರ್ಸ್. ಅದು ವರ್ಚುವಲ್ ರಿಯಾಲಿಟಿ ಬಂದಾಗ ಡಿಸ್ಕಸ್ ಮಾಡ್ತೀವಿ. ಕ್ಲಿಯರ್? ಸೊ ದಟ್ ಈಸ್ ಆಲ್ಸೋ ಎನ್ ಸ್ಮಾರ್ಟ್ ಅಪ್ರೋಚ್ ವಿತ್ ರೆಸ್ಪೆಕ್ಟ್ ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಲಾಸ್ಟ್ ಒನ್ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ ದಿಸ್. ಸೊ ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ಪ್ರಿಸಿಷನ್ ಫಾರ್ಮಿಂಗ್ ಅಲ್ವಾ. ಸೊ ಡ್ರೋನ್ಸ್ ಆರ್ ಆಲ್ಸೋ ಎಕ್ಸಾಂಪಲ್ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ವಿಲ್ ಬಿ ಕಂಟ್ರೋಲಿಂಗ್, ನೀವೇನ್ ಹೇಳ್ತಿರೋ ಟಾಸ್ಕ್ ಅದನ್ನ ಮಾಡಿ ಮುಗಿಸುತ್ತೆ. ಎಸ್ಪೆಷಲಿ ಡ್ರೋನ್ಸ್ ಆರ್ ಎಕ್ಸಾಂಪಲ್ ಫಾರ್ ಯುವರ್ ಮಷಿನ್ ಲರ್ನಿಂಗ್. ಸೊ ವಾಟ್ ಎವರ್ ದ ಟಾಸ್ಕ್ ಯು ವಿಲ್ ಗಿವ್, ಸೊ ಇಟ್ ವಿಲ್ ಫಿನಿಶ್ ಆಸ್ ಯುವರ್ ವಿಶ್. ಸೊ ನೀವು ಯಾವ ರೀತಿ ಅದನ್ನ ಕಮ್ಯಾಂಡ್ ಮಾಡ್ತಿರೋ ಆ ರೀತಿಯಾಗಿ ಕೆಲಸವನ್ನ ಮಾಡಿ ಮುಗಿಸುತ್ತೆ. ದಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಮಷಿನ್ ಲರ್ನಿಂಗ್, ಎಸ್ಪೆಷಲಿ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಸ್ ವೆಲ್ ಆಸ್. ಸೊ ಅವತ್ತು ಪ್ರಿಸಿಷನ್ ಫಾರ್ಮಿಂಗ್ ಬಗ್ಗೆ ಡಿಸ್ಕಸ್ ಮಾಡುವಾಗ ವಿ ಹ್ಯಾವ್ ಸೆಡ್ how you can use computers alva, especially moisture kadime adre inside a greenhouse, moisture kadime adre every month pesticide na spray ಮಾಡಬೇಕು ಅಂದ್ರೆ every month if you want to spray fertilizers, correct alva. So moisture kadime adre humidity inside the soil plus sensor, ಯಾವ್ದಾದ್ರೂ ಕೀಟಗಳು, any pest if they attack on your particular plants, ಇದಿಷ್ಟನ್ನ ಕೂಡ ಡಿಟೆಕ್ಟ್ ಮಾಡಬಹುದು by using artificial intelligence with the help of your computers. So that is the application.
in agriculture. Okay, na? So